ರಾಜ್ಯದ ಜನಸಾಮಾನ್ಯರಿಗೆ ಮತ್ತೆ ಈಗ ದರ ಏರಿಕೆಯ ಬರೆ. ಸಾಲು ಸಾಲು ಹಬ್ಬಗಳಿಗೂ ಮುನ್ನ ಕಹಿಯಾಗ್ತಾ ಇದೆ ಸಕ್ಕರೆ. ಜಸ್ಟ್ 5 ದಿನದಲ್ಲಿ ಸಕ್ಕರೆಯ ಬೆಲೆ ದುಬಾರಿಯಾಗಿದೆ. ಸಕ್ಕರೆಯ ಬೆಲೆ ಏರಿಕೆ ಆಗಿದೆ. ಕೇವಲ 5 ದಿನಗಳಲ್ಲಿ 15ರಿಂದ 20 ರೂಪಾಯಿ ಹೆಚ್ಚಳ ಆಗಿದೆ ಸಕ್ಕರೆ ಬೆಲೆ. ಇದೀಗ 1 ಕೆಜಿ ಸಕ್ಕರೆಗೆ 68ರಿಂದ 75 ರೂಪಾಯಿ. ಸಗಟು ಮಾರುಕಟ್ಟೆಯಲ್ಲೂ ಕೂಡ ದರ ಏರಿಕೆಯ ಬರೆ. ಕ್ವಿಂಟಾಲ್ ಬೆಲ್ಲದ ಬೆಲೆ ಕೂಡ 2,000 ರೂಪಾಯಿಗೆ ಈಗ ಏರಿಕೆಯಾಗಿದೆ. ಹೋಟೆಲ್ ಕಾಫಿ ಟೀ ಬೆಲೆ ಕೂಡ ದುಬಾರಿ ಆಗುವಂತ ಸಾಧ್ಯತೆ ಇದೆ. ವರ್ಷ ಅಲ್ಲ, ಈ ಟೈಮ್ ಅಲ್ಲಿ ಹಿಂದೆ ಏನ್ ರೇಟ್ ಇತ್ತು 200-300 ಕಮ್ಮಿ ಆಗ್ತಿತ್ತು ಸರ್. ಹೊರಗಡೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಬೆಲ್ಲ ಇಲ್ಲ. ಸಕ್ಕರೆ ರೇಟು ಜಂಪ್ ಆಗ್ತಾ ಇದರಿಂದ ದಿನ ದಿನ ರೇಟು ಏರ್ತಾ ಐತೆ. ಶುಗರ್ ಮೇಲೆ ಡಿಪೆಂಡ್ ಆಗಿ ಹೊರಗಡೆ ಮಾರ್ಕೆಟ್ ಆಯ್ತಾ ಇರೋದು. ಮಂಡ್ಯ ಮಾರ್ಕೆಟ್ ಅಲ್ಲಿ ಈಗ ಫುಲ್ ಸೀಸನ್, ಆ ಉದ್ದೇಶದಿಂದ ಜಂಪ್ ಆಯ್ತಾ ಇದೆ ಸರ್. ಇವು 1 ವಾರದಿಂದ ಇನ್ನೇನು 10 ಗಾಡಿ 15 ಗಾಡಿ ಬರ್ತಿತ್ತು ಸರ್. ಇವತ್ತು 6-7 ಗಾಡಿ ಬರ್ತಾ ಇದೆ. ಕಡಿಮೆ ಆಗಿದೆ. ಅದಕ್ಕೋಸ್ಕರ ಜಾಸ್ತಿ ಆಗಿದೆ. ಹೌದು, ಸಕ್ಕರೆ ಮೇಲೆ ಡಿಪೆಂಡ್ ಸರ್. ಇದು ಮೈನ್. ಎಷ್ಟು ಕ್ವಿಂಟಾಲ್ ಬರ್ತಿತ್ತು? ಏನಿಲ್ಲ ಸರ್, ಮಂಡ್ಯ ಮಾರ್ಕೆಟ್ ಹೊರಗಡೆ ಮಾರ್ಕೆಟ್ಗಳಲ್ಲಿ ಅರಿವಸಿಲ್ಲ. ಆ ಕಡೆಯಿಂದ ಪ್ರೊಡಕ್ಷನ್ ಕಮ್ಮಿ ಆಗಿದೆ. ಈಗ ಹಿಂದೆ 1000 ಗಾಣಗಳು ಇರ್ತಿದ್ವು, ಈಗ 100 ಗಾಣಕ್ಕೆ ಬಂದು ನಿಂತದೆ. ಆಮೇಲೆ ಸಕ್ಕರೆ ರೇಟ್ ಜಾಸ್ತಿ ಆಗಿರೋದ್ರಿಂದ ಈಗ ಪ್ರೊಡಕ್ಷನ್ ಆಗಿದೆ. 2008ರಲ್ಲಿ ಇದೇ ರೀತಿಯಾಗಿತ್ತು. 2000 ಒಳಗಿತ್ತು. 2008ರಲ್ಲಿ 2000 ಮೇಲೆ ಬಿತ್ತು ಬೆಲ್ಲ. 2002 2,800 ಹಿಂಗಾಯ್ತು. ಈ ಸಾರಿ 4,000 ಮೇಲೆ ಈ ಸಾರಿ ಬಂದಿದೆ. ಪ್ರೊಡಕ್ಷನ್ ಕಮ್ಮಿ ಇದೆ, ಸಕ್ಕರೆ ರೇಟ್ ಜಾಸ್ತಿ ಇದೆ. ಸಕ್ಕರೆ ರೇಟ್ ಇಳಿಕೆ ಆದ್ರೆ ಸ್ವಲ್ಪ ಡೌನ್ ಆಗಬಹುದು. ಅದು ಗೊತ್ತಿಲ್ಲ, ಯಾವ ತರ ಏನಾಗಿದೆ ಅಂತ ಗೊತ್ತಿಲ್ಲ. ಅದು ಆ ತರ ಸಕ್ಕರೆ ಅದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಸಕ್ಕರೆ ಬೆಲೆ ಏರಿಕೆಯಾಗಿದೆ, ಇದಕ್ಕೆ ಕಾರಣ ಏನು ನೀಡಲಾಗ್ತಾ ಇದೆ? ಸಕ್ಕರೆಯ ಜೊತೆಯಲ್ಲಿ ಬೆಲ್ಲದ ಬೆಲೆಯೂ ಕೂಡ ಏರಿಕೆ ಆಗಿರುವುದು ಗ್ರಾಹಕರ ಜೇಬು ಸುಡ್ತಾ ಇದೆ. ಮತ್ತಷ್ಟು ಈ ಸಕ್ಕರೆ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಸಿಹಿ ತಿನಿಸುಗಳಾಗಿರ್ಬೋದು, ಕಾಫಿ ಟೀ ಆಗಿರ್ಬೋದು, ಇದರ ರೇಟಲ್ಲೂ ಕೂಡ ಹೆಚ್ಚಳ ಆಗುವಂತ ಸಾಧ್ಯತೆಗಳಿದೆಯಾ? ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. 5 ದಿನದಲ್ಲಿ ಸಕ್ಕರೆಯ ಬೆಲೆ ಈಗ ದುಬಾರಿ ಆಗಿರೋದು. ಒಂದು ಕಡೆಯಲ್ಲಿ ಸಾಲು ಸಾಲು ಈ ದರ ಏರಿಕೆಯ ಬರೆ ಗ್ರಾಹಕರ ಜೇಬು ಸುಡ್ತಾ ಇದೆ. ಅದರ ಜೊತೆಯಲ್ಲಿ ಈ ಸಕ್ಕರೆ ಬೆಲೆ ಕೂಡ ಏರಿಕೆ ಆಗಿರೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ನುಂಗಲಾರದ ತುತ್ತು. ಕಾರಣ ಏನು ಅನ್ನುವಂತ ಒಂದಷ್ಟು ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ಈ ಬೆಲೆ ಏರಿಕೆ ಕಾರಣ ಏನು? ಎಥೆನಾಲ್ ಕಾರಣವೋ ಅಥವಾ ಏನ್ ಕಾರಣವನ್ನ ನೀಡ್ತಾ ಇದ್ದಾರೆ? ಇದರ ಸಹ ಉತ್ಪನ್ನ ಆಗಿರ್ಬೋದು ಅಥವಾ ಈ ಸಕ್ಕರೆ ಬೆಲ್ಲ ಬಳಸುವಂತ ಕಾಫಿ ಟೀ ಸಿಹಿ ತಿನಿಸುಗಳು, ಇದರ ರೇಟ್ ಕೂಡ ಹೆಚ್ಚಳ ಆಗಬಹುದಾ? ಅಶ್ವಿನಿ, ಯಾವಾಗ ಸಕ್ಕರೆ ದರ ಅಂದ್ರೆ ಕೇವಲ ವಾರದ ಅಂತರದಲ್ಲಿ 15ರಿಂದ 20 ರೂಪಾಯಿ ಏರಿಕೆ ಕಂಡಂತಹ ಬೆನ್ನಲ್ಲೇ ಈಗ ಸ್ವೀಟ್ ಶಾಪ್ಗಳ ಮಾಲೀಕರು ಕೂಡ ಬೆಲೆ ಏರಿಕೆ ಅನಿವಾರ್ಯ ಅನ್ನೋ ಅರ್ಥದಲ್ಲಿ ಕೂಡ ಮಾತನಾಡಿರುವಂತದ್ದು. ಯಾಕಂದ್ರೆ ಸಕ್ಕರೆ ಹೆಚ್ಚಾಗಿ ಬಳಸುವಂತಹ ಜಿಲೇಬಿ ಆಗಿರ್ಬೋದು, ಜಹಾಂಗೀರ್ ಆಗಿರ್ಬೋದು, ಜಾಮೂನ್ ಸೇರಿದಂತೆ ಈ ರೀತಿಯ ಸಿಹಿ ತಿಂಡಿಗಳ ದರ ಕೂಡ ಏರಿಕೆ ಆಗಬಹುದು. ಬಟ್ ಇನ್ನು ಎಥನಾಲ್ ವಿಚಾರ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೇಂದ್ರ ಕೂಡ ಸ್ಪಷ್ಟನೆ ನೀಡಿದೆ. ಈ ಒಂದು ದರ ಏರಿಕೆಗೆ ಅದು ಕಾರಣ ಅಲ್ಲ ಅನ್ನೋದನ್ನು ಕೂಡ ಸ್ಪಷ್ಟನೆ ನೀಡಿದೆ. ಬಟ್ ಕೇವಲ ವಾರದ ಅಂತರದಲ್ಲಿ ಜುಲೈಯಲ್ಲಿ 45 ರೂಪಾಯಿ ಕೆಜಿಗೆ ಇದ್ದಂತಹ ದರ ಆಗಸ್ಟ್ ಮೊದಲ ವಾರದಲ್ಲಿ 50ರಿಂದ 50 ರೂಪಾಯಿಗೆ ಬರುತ್ತೆ. ಕೇವಲ 3ನೇ 4ನೇ ವಾರ ಅಂತ ಕೇಳಿ 1 ವಾರದ ಅಂತರದಲ್ಲಿ ಈ ರೀತಿಯಲ್ಲಿ 30 ರೂಪಾಯಿ 20 ರೂಪಾಯಿ ಏರಿಕೆ ಆಗಿರುವಂತದ್ದು. ಇನ್ನು ಹೋಲ್ಸೇಲ್ ಅಲ್ಲೂ ಕೂಡ ಸರಿ ನಿನ್ನೆ ಅಷ್ಟೇ 68.5 ರೂಪಾಯಿಗೆ ಹೋಲ್ಸೇಲ್ ಮಾರಾಟ ಆಗ್ತಾ ಇದ್ರೆ, ಇನ್ನು ರಿಟೇಲ್ ಅಲ್ಲಿ 75 ರೂಪಾಯಿಗೂ ಕೂಡ ಮಾರಾಟ ಆಗ್ತಾ ಇದೆ. ಇದರಿಂದ ಸಹಜವಾಗಿ ಹಬ್ಬದ ಸಮಯದಲ್ಲಿ ಈ ರೀತಿಯ ದರ ಏರಿಕೆ ಆಗಿರೋದ್ರಿಂದ ಸಹಜವಾಗಿ ಜನರು ಕೂಡ ಅಸಮಾಧಾನ ಹೊರಾಗ್ತಾ ಇದ್ದಾರೆ. ಬಟ್ ಇದಕ್ಕೆ ಎಕ್ಸಾಕ್ಟ್ ಕಾರಣ ಏನು ಅನ್ನೋದನ್ನು ಕೂಡ ಈಗಾಗಲೇ ಯಾವುದೇ ರೀತಿಯ ಸರ್ಕಾರಗಳು ಕೂಡ ಸ್ಪಷ್ಟನೆ ನೀಡಿಲ್ಲ. ಬಟ್ ಕೇವಲ 1 ವಾರದ ಅಂತರದಲ್ಲಿ ಈ ರೀತಿಯಲ್ಲಿ ಏರಿಕೆ ಆಗಿರೋದ್ರಿಂದ ಇದು ಎಫೆಕ್ಟ್ ಕೇವಲ ಸಕ್ಕರೆ ಮಾತ್ರ ಅಲ್ಲ, ಅದಕ್ಕೆ ಯಾಕಂದ್ರೆ ಇದೊಂದು ಚೈನ್ ಲಿಂಕ್ ಆಗಿರೋದ್ರಿಂದ ಸ್ವೀಟ್ಸ್ಗಳ ದರ ಕೂಡ ಮುಂದಿನ ಹಂತದಲ್ಲಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಅಶ್ವಿನಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.